ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ಪ್ಲಾಟ್ನಲ್ಲಿ ಇದ್ದೇವೆ. ತಾವು ನೋಡ್ಬೋದು, ಈ ಕಬ್ಬಿನ ಪ್ಲಾಟ್ಗೆ 60 ದಿನ ಕಂಪ್ಲೀಟ್ ಆಗಿದೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಬ್ಬಿನ ಪ್ಲಾಟ್ ಬಂದಿದೆ. ಈ ಪ್ಲಾಟ್ದಲ್ಲಿ ನಾವು ಹಸಿರು ಗೊಬ್ಬರವನ್ನು ತಗೋತಾ ಇದ್ದೀವಿ. ಹಸಿರು ಗೊಬ್ಬರ ನಮ್ಮ ಬೆಳೆಗೆ ಹಾಗೂ ನಮ್ಮ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚು ಮಾಡುತ್ತೆ. ಹಸಿರು ಗೊಬ್ಬರವು ಹಲವು ಪೋಷಕಾಂಶಗಳನ್ನು ಬೆಳೆಗೆ ನೀಡುತ್ತೆ ಹಾಗೂ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚು ಮಾಡುತ್ತೆ. ಇದರಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ಅದಕ್ಕೆ ಹಸಿರು ಗೊಬ್ಬರ ಕಬ್ಬಿನ ಬೆಳೆಯಲ್ಲಿ ಸರಾಸರಿ 10% ಕಬ್ಬಿನ ಇಳುವರಿಯನ್ನು ಅಧಿಕವಾಗಿ ಮಾಡುತ್ತೆ. ಆದ ಕಾರಣದಿಂದ ನಾವು ಈ ಪ್ಲಾಟ್ನಲ್ಲಿ ಹಸಿರು ಗೊಬ್ಬರವನ್ನು ತಗೋತಾ ಇದ್ದೀವಿ. ಈ ಪ್ಲಾಟ್ದಲ್ಲಿ ನಾವು ಹಸಿರು ಗೊಬ್ಬರ ಸಲುವಾಗಿ ಹೆಸರು ಕಾಳನ್ನು ಹಸಿರು ಗೊಬ್ಬರ ಅಂಥೇಳಿ ತಗೋತಾ ಇದ್ದೀವಿ. ಇದರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿ ಆಗತ್ತೆ. ಹಸಿರು ಗೊಬ್ಬರವು ಹೆಸರು ಕಾಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಮಣ್ಣಿನಲ್ಲಿ ಫಿಕ್ಸೇಷನ್ ಮಾಡುತ್ತೆ. ಆದ್ದರಿಂದ ನಮ್ಮ ಈ ಕಬ್ಬಿನ ಬೆಳೆಯು ಚೆನ್ನಾಗಿ ಬರುತ್ತೆ. ಹಸಿರು ಗೊಬ್ಬರದಲ್ಲಿ ತಾವು ಉದ್ದನ್ನು ತಗೋಬಹುದು, ಹೆಸರು ಕಾಳನ್ನು ತಗೋಬಹುದು, ಸೆಣಬು ತಗೋಬಹುದು. ಈ ತರಹ ಅಥವಾ ಯಾವುದೂ ಲೆಗ್ಯೂಮ್ ಕ್ರಾಪನ್ನು ತಾವು ಹಸಿರು ಗೊಬ್ಬರ ಅಂಥೇಳಿ ತಮ್ಮ ಪ್ಲಾಟ್ನಲ್ಲಿ ತಗೋಬಹುದು. ಇದರಿಂದ ನಮ್ಮ ಬೆಳೆಯು ಚೆನ್ನಾಗಿ ಬರುತ್ತೆ ಹಾಗೂ ಇಳುವರಿಯು ಚೆನ್ನಾಗಿ ಬರುತ್ತೆ. ತುಂಬ ಮಹತ್ವವಾದ ವಿಷಯ ಯಾವುದಂದರೆ, ನಮ್ಮ ಮಣ್ಣಿನ ಆರೋಗ್ಯವು ಚೆನ್ನಾಗಿ ಆಗುತ್ತೆ, ನಮ್ಮ ಮಣ್ಣಿನ ಶಕ್ತಿಯು ಚೆನ್ನಾಗಿ ಆಗುತ್ತೆ. ಅದಕ್ಕೆ ಹಸಿರು ಗೊಬ್ಬರ ತುಂಬಾ ಮಹತ್ವದಾಗಿದೆ. ಮಣ್ಣಿನ ಆರೋಗ್ಯದ ಜೊತೆಗೆ ನಾವು ನಮ್ಮ ಇಳುವರಿಯನ್ನು ಸಹ ಹೆಚ್ಚು ಮಾಡಬಹುದು. ಆದ್ದರಿಂದ ಹಸಿರು ಗೊಬ್ಬರ ತುಂಬಾ ಇಂಪಾರ್ಟೆಂಟು. ನಾನು ಎಲ್ಲ ರೈತ ಬಾಂಧವರಿಗೆ ವಿನಂತಿಯನ್ನು ಮಾಡ್ತೀನಿ, ತಾವು ತಮ್ಮ ಕಬ್ಬಿನ ಪ್ಲಾಟ್ದಲ್ಲಿ ಹಸಿರು ಗೊಬ್ಬರವನ್ನು ತೆಗೆದುಕೊಳ್ಳಬೇಕಂಥೇಳಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.